ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಿಂಪಲ್ ಆಗಿ ಒಂದು ಮೊಟ್ಟೆ ಸಾಂಬಾರನ್ನ ಮಾಡೋಣ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಕಾಳು ಹಾಕಿ ಮಾಡ್ತಾ ಇದ್ದೀನಿ. ಯಾವ ಕಾಳು ಅಂದರೆ ಹೆಸರು ಕಾಳು. ಅದನ್ನು ನೈಟ್ ನೆನೆ ಹಾಕಿ ಮೊಳಕೆ ಬರೆಸಿ ಇಟ್ಟಿದ್ದೆ. ಈಗ ಅದನ್ನ ಬಳಸ್ಕೊಂಡು ಮತ್ತೆ ಒಂದು ಆಲೂಗಡ್ಡೆ ಅಷ್ಟನ್ನ ಬಳಸ್ಕೊಂಡು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ಗೆ ಒಂದು ಆಲೂಗಡ್ಡೆ ಮತ್ತು ಕಾಳನ್ನ ಏನೋ ಹೆಸರು ಕಾಳು ಇತ್ತಲ್ಲ ಆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಕಾಳು ಬೇಕಾದರೂ ಹಾಕ್ಕೊಳ್ಬೋದು. ಹೆಸರು ಕಾಳಾದರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ, ಅಂದರೆ ಥಿಕ್ನೆಸ್ ಜಾಸ್ತಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೆಸರು ಕಾಳನ್ನ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ದೊಡ್ಡ ಸೈಜು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ದಪ್ಪಕ್ಕೆ ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನ ಬೇಯಿಸ್ಕೊಂಡಿದ್ದೆಲ್ಲ ಆದಮೇಲೆ ಟೊಮೊಟೊನ ನಾನು ಲಾಸ್ಟಿಗೆ ಏನು ಮಾಡ್ತೀನಿ ಅನ್ನೋದನ್ನೆಲ್ಲ ನೋಡಿ, ಹಾಗೆಯೇ ಕೊನೆವರೆಗೂ ವಿಡಿಯೋನ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ತುಂಬ ಜನ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತಲೂ ಕೇಳ್ಕೊಳ್ತೀನಿ. ಈಗ ಟೊಮೊಟೊನೂ ಸೇರಿಸಿದ್ದಾಯಿತು. ಈಗ ಸ್ವಲ್ಪ ಎಷ್ಟು ಕಾಳು ಮತ್ತು ಆಲೂಗಡ್ಡೆ ಬೇಯೋಷ್ಟು ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಈಗ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಕೊಳ್ಳೋದು, ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ವಿಶಿಲ್ ಹೊಡ್ಸೋದು. ಒಂದು 3ರಿಂದ 4 ವಿಶಿಲ್ ಸಾಕಾಗುತ್ತೆ, ನೀಟಾಗಿ ಬೆಂದೋಗ್ಬಿಡುತ್ತೆ. ನೋಡಿ ಇವಾಗ ವಿಶಿಲ್ ಹಾಕ್ತಾ ಇದ್ದೀನಿ. ಇದಾದ್ಮೇಲೆ ಇವಾಗ ಮಸಾಲೆ ಹುರ್ಕೊಳ್ಳಿಕ್ಕಾಗಿ ನಾನೀಗ ಈರುಳ್ಳಿನ 2 ಈರುಳ್ಳಿ ತಗೊಂಡಿದ್ದೀನಿ, ದಪ್ಪ ಸೈಜ್ದು. ಅದನ್ನು ಚೆನ್ನಾಗಿ ಕಟ್ ಮಾಡಿ ಇವಾಗ ಇಟ್ಕೊಳ್ತೀನಿ. ಈಗ ಮಸಾಲೆ ಹುರ್ಕೊಳ್ಳಿಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನಿಲ್ಲಿ. ಇಲ್ಲಿ ಸಿಂಪಲ್ ಆಗಿ ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಕಡಲೆ ಬೇಕಾಗುತ್ತೆ ಫಸ್ಟಿಗೆ, ಆಮೇಲೆ ಸ್ವಲ್ಪ ಕಡಲೆ ಅಷ್ಟೇ, ಆಮೇಲೆ ಚಕ್ಕೆ ಮತ್ತು ಲವಂಗ 5, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆವಾಗ ಮಟನ್ ಸಾಂಬಾರು ಏನು ಮಾಡ್ತೀವೋ ಆ ಥರ ಅನಿಸುತ್ತೆ. ಹಾಗೆ 1-2 ಸ್ಪೂನ್ ಅಷ್ಟು ಧನಿಯಾ ಕಾಳು ಮತ್ತು ಒಂದೇ ಒಂದು ದಪ್ಪು ಸೈಜ್ ಈರುಳ್ಳಿ ತಗೊಳ್ಳಿ. 1-1.5 ಅಷ್ಟು ಹಾಕ್ಕೊಂಡ್ರೆ ಆಯಿತು ಈರುಳ್ಳಿನ. ನಾನು 2 ತೊಗೊಂಡಿದ್ನಲ್ಲ, ಇನ್ನು ಅರ್ಧ ಒಗ್ಗರಣೆಗೆ ಇಟ್ಟಿದ್ದೀನಿ ನಾನಿಲ್ಲಿ. ಇಷ್ಟೇ. ಇದಾದ್ಮೇಲೆ ಈಗ ಒಗ್ಗರಣೆಗೆ ಅರ್ಧ ಈರುಳ್ಳಿ ಇಟ್ಟಿದ್ನಲ್ಲ ಅದನ್ನು ಅಷ್ಟೇ ಸ್ಲೈಸ್ ಆಗಿ ಹಾಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೆ ಹಾಕೋಕ್ಕೆ. ಇನ್ನು ನೆಕ್ಸ್ಟು ಕೊತ್ತಂಬರಿ ಮತ್ತು ಪುದೀನಾನ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ತಗೊಳ್ಳಿ. ಪುದೀನ ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರೆ ಆಯಿತು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಅರಿಶಿನ ಮತ್ತು ಕಾಳು ಬರುತ್ತಲ್ಲ ಅದು, ಆಮೇಲೆ ಗಸಗಸೆ, ಆಮೇಲೆ ಖಾರದ ಪುಡಿ, ಆಮೇಲೆ ಗರಂ ಮಸಾಲ. ಇಷ್ಟೇ. ಗರಂ ಮಸಾಲ ತೊಗೊಂಡಿದ್ದೀನಿ. ನಿಮಗೆ ಧನಿಯಾ ಪೌಡರ್ ಬೇಕು ಅಂದರೆ ಧನಿಯಾ ಪೌಡರ್ ಹಾಕ್ಬೋದು. ಆಮೇಲೆ ಧನಿಯಾ ಕಾಳು ಹಾಕಕ್ಕೆ ಹೋಗಬೇಡಿ, 2 ಒಂದೇ ಅಲ್ವಾ, ಅದಕ್ಕೇನು ಬೇಕಾಗಲ್ಲ. ಸೊ ಧನಿಯಾ ಕಾಳು ತೊಗೊಂಡಿದ್ದೀನಿ ನಾನು 2 ಸ್ಪೂನ್ ಅಷ್ಟೇ. ಇಷ್ಟೇ. ಇವಾಗ ಇಷ್ಟು ಮಸಾಲೆ, ಆಮೇಲೆ ಕರ್ಬೇವಿನ ಸೊಪ್ಪು ಇದು ಒಗ್ಗರಣೆಗೆ, ಆಮೇಲೆ ಕಾಯಿ ಹೇಳೋದು ಮತ್ತೆ ಕಾಯಿ ಬೇಕಾಗುತ್ತೆ. ಲಾಸ್ಟಿಗೆ ಕಾಯಿನೂ ಸಹ ಒಂದು 4-5 ಸ್ಪೂನ್ ಅಷ್ಟು ಕಾಯಿ ಹಾಕ್ಕೊಳ್ತೀನಿ ಅಷ್ಟೇ. ಇಷ್ಟನ್ನು ಇವಾಗ ಚೆನ್ನಾಗಿ ಹುರಿದ್ಬಿಟ್ಟು ಮಸಾಲೆ ಮಾಡಿಟ್ಕೊಂಡ್ರೆ ತುಂಬ ರುಚಿ. ನಾನು ನಾನ್ ವೆಜ್ ಸಾಂಬಾರನ್ನ ಆಲ್ಮೋಸ್ಟ್ ಎಲ್ಲ ಹುರಿದೇ ಮಾಡೋದು. ಅರ್ಜೆಂಟು ಅಂತ ಇದ್ದರೆ ಮಾತ್ರ ಏನಾದರೂ ಹಾಗೆ ಮಾಡಿಬಿಡ್ತೀನಿ. ಸೊ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಏನೋ ಮಸಾಲೆಗಳು ಹೇಳಿದ್ನಲ್ಲ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಧನಿಯಾ ಕಾಳು ಮತ್ತು ಈರುಳ್ಳಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಡಲೆ ಎಲ್ಲನೂ ಸೇರಿಸಿದ್ದೀನಿ. ಗೋಡಂಬಿ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು, ನಾನು ಗೋಡಂಬಿನ ಹಾಕ್ಕೊಳ್ಳಿಲ್ಲ. ಇಷ್ಟನ್ನೇ ಇವಾಗ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಬೇಕು. ಹಾಗೆಯೇ ಮಸಾಲೆ ಚೆನ್ನಾಗಿ ವಾಸನೆ ಹೋಗಬೇಕು, ಹಸಿ ವಾಸನೆ ಏನಿರುತ್ತೆ ಇಲ್ಲ ಬ್ರೌನ್ ಕಲರ್ ಆಗುತ್ತಲ್ಲ ಈರುಳ್ಳಿ ಅಷ್ಟನ್ನು. ಇದಕ್ಕೆ 1 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಪುದೀನ ಏನಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಕಾಳು ಬರುತ್ತಲ್ಲ, ಕಾಳು ಅಂತಾರೆ, ಕಾಳಲ್ಲ ಸಾರಿ, ಕಾಳು ಬರುತ್ತಲ್ಲ ಅದನ್ನು ಹಾಕಿದ್ದೀನಿ. ಹಾಗೆ ಗಸಗಸೆ ಏನಿತ್ತಲ್ಲ ಗಸಗಸೆನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಚಿಟಿಕೆ ಅರಿಶಿನ, ಗಸಗಸೆ ಏನಿದೆ ಗಸಗಸೆನೂ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಬೇಕೀಗ. ಈಗ ಈ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಆಮೇಲೆ ಕಾಯಿ ತುರಿ ಹಾಕ್ಕೊಂಡ್ರೆ ಆಯಿತು. ಒಂದು 5 ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಸ್ಪೂನಷ್ಟು ಖಾರದ ಪುಡಿ,
ಆಮೇಲೆ ಸ್ವಲ್ಪ ಗರಂ ಮಸಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆನ್ ಮಾಡ್ಕೊಬೇಡಿ ಗ್ಯಾಸ್ನ, ಆ ಬಿಸಿಗೇನೆ ಅಲ್ಲೇ ಸ್ವಲ್ಪ ಇದಾಗುತ್ತೆ, ಹುರ್ಕೊಂಡ್ರೆ ಆಯಿತು. ಈಗ ನೆಕ್ಸ್ಟು ಒಂದು ಈ ಕಡಾಯಿನ ಫಸ್ಟ್ ಇವಾಗ ಸ್ವಲ್ಪ ತಣ್ಣಗಾಗಕ್ಕೆಲ್ಲ ಬಿಟ್ಟೆಲ್ಲ ಆದಮೇಲೆ ಕಡಾಯಲ್ಲಿರೋಂಥ ಮಸಾಲೆನ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಿದೆ, ಇನ್ನೊಂದು ಸ್ವಲ್ಪ ತಣ್ಣಗಾಗಬೇಕು, ಬಿಸಿ ಇದೆ. ನೀವು ತಣ್ಣಗಾದ್ಮೇಲೆ ಹಾಕಿ ಎಲ್ಲ ಮಸಾಲೆನೂ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀರೆಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಇದಿಷ್ಟೇ ಎಲ್ಲ ಪ್ರೊಸೀಜರು. ಇನ್ನೂ ರುಬ್ಬಕ್ಕೆ ಇನ್ನೂ ಇದೆ, ನೋಡಿ ಏನು ಹಾಕ್ತೀನಿ ಅನ್ನೋದನ್ನ. ಚೆನ್ನಾಗಿ ಏನು ಮಸಾಲೆ ಇದೆ ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಹೆಂಗೆ ರುಬ್ಕೋಬೇಕಂದ್ರೆ ಫುಲ್ಲು ಸಣ್ಣಗೆ ಪೇಸ್ಟ್ ಥರ ಸಾಫ್ಟ್ ಆಗಬೇಕು ಮಸಾಲೆ, ಅಷ್ಟು ಚೆನ್ನಾಗಿ ರುಬ್ಕೊಂಡ್ರೆ ತುಂಬ ರುಚಿ ಆಗುತ್ತೆ. ಹೇಗೆ ಬರ್ತಿದೆ ವಿಡಿಯೋಸು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಗೊತ್ತಾಗ್ತಿಲ್ಲ, ಸಬ್ಸ್ಕ್ರೈಬರ್ ಆಗ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗಿ. ನಾನು ಸ್ಟಾರ್ಟಿಂಗೆಲ್ಲ ಮಾಡೋದೇ ಬೇಡ ವಿಡಿಯೋನ ಅಂತ ಅನ್ನೋ ಥರದಲ್ಲಿದ್ದೆ, ಅಂದರೆ ಹೋಗ್ತಾ ಮಧ್ಯದಲ್ಲೆಲ್ಲ. ಆಮೇಲೆ ನೀವುಗಳು ಸಪೋರ್ಟ್ ಮಾಡೋದ್ರಿಂದ ನನಗೆ ಒಂಥರ ಎಂಕರೇಜ್ ಆಗ್ತಿದೆ. ಸೊ ಹಾಗಾಗಿ ಈಗ ನೆಕ್ಸ್ಟು ಕುಕ್ಕರ್ ವಿಷಿಲೆಲ್ಲ ಹೋಗಿತ್ತು. ಈಗ ನೋಡಿ ಈ ಟೊಮೊಟೊ ಏನು ಬೆಂದಿದೆಯಲ್ಲ, ಅದು ಸ್ವಲ್ಪ ಕಾಳು ಎರಡು ಸೇರಿಸ್ಕೊಂಡು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ನಾನು ಹೇಳಿದ್ನಲ್ಲ ದಪ್ಪಗೆ ಈ ಥರ ಬೇಯಿಸ್ಕೊಂಡಾಗ ಇದನ್ನ ಈಗ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಹಾಕಲ್ಲ, ಒಂದು ಸ್ವಲ್ಪ ಹಾಕ್ಕೊಳ್ತೀನಿ, ಇನ್ನೊಂದು ಸ್ವಲ್ಪ ಹಾಗೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಆಯಿತು. ಕಾಳು ಮತ್ತು ಆಲೂಗಡ್ಡೆ ಎಲ್ಲ ಸೇರಿಸಿ ಇಷ್ಟೇ. ಈಗ ಟೊಮೊಟೊ ಎಲ್ಲ ತೆಗೆದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ರುಬ್ಬಿ. ಚೆನ್ನಾಗಿ ಬೆಂದಿತ್ತು, ಫುಲ್ ಸಾಫ್ಟ್ ಆಗೋ ಥರ ಅಲ್ಲ, ಒಂದು ಮೀಡಿಯಮ್ಮಲ್ಲಿ ಬೆಂದಿದೆ. ಇಷ್ಟಿದ್ರೆ ಸಾಕು, ತಿನ್ಬೇಕಾದ್ರು ಅಟ್ಲೀಸ್ಟ್ ಬಾಯಿಗೆ ಸಿಗುತ್ತೆ. ಫುಲ್ಲು ಸಾಫ್ಟ್ ಆಗಿಬಿಟ್ಟಿದ್ರೆ ಕಾಳು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ಈಗ ಎಲ್ಲ ತೆಗ್ದಿಟ್ಟಿದ್ದೆಲ್ಲ ಆಯಿತು. ಈಗ ಅದೇ ಕಡಾಯಿಗೆ ನಾನೀಗ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ, ಒಗ್ಗರಣೆ ಮಾಡ್ಕೊಬಿಡೋಣ ಅಂತ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈಗ ಅರ್ಧ ಕಟ್ ಮಾಡಿರೋ ಈರುಳ್ಳಿ ಇತ್ತಲ್ಲ ಉದ್ದುದಕ್ಕೆ, ಅದನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕೀಗ. ಹಾಗೆ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು, ಇಷ್ಟನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕೀಗ ಮಸಾಲೆನ. ಈ ಥರ ಬ್ರೌನ್ ಎಲ್ಲ ಆದಮೇಲೆ ಈಗ ಕಾಳು ಮತ್ತು ಆಲೂಗಡ್ಡೆ ಟೊಮೊಟೊ ಎಲ್ಲ ಬೇಯಿಸಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಬೇಯಬೇಕು, ಅಂದರೆ ಬೆಂದಿದೆ, ಅದೇ ಎಣ್ಣೆಲೆ ಚೆನ್ನಾಗಿ ಹಂಗೆ ಫ್ರೈ ಆಗಬೇಕು. ಏನಿದೆ ಎಲ್ಲ ನೀರು ಸಮೇತ ನಾನು ಹಾಕ್ಕೊಂಡಿದ್ದೀನಿ. ಈ ನೀರು ಸ್ವಲ್ಪ ಇಂಗುತ್ತೆ, ಅಷ್ಟು ತನಕ ಸ್ವಲ್ಪ ಹೊತ್ತಷ್ಟೇ ಬೇಯಿಸ್ಕೊಂಡ್ರೆ ಆಗುತ್ತೆ. ಇದಾದಮೇಲೆ ಇವಾಗ ಅಷ್ಟರಲ್ಲಿ ನಾನೀಗ ಮಸಾಲೆನ ರುಬ್ಕೊಂಡು ಬಂದೆ. ಇದು ಚೆನ್ನಾಗಿ ಆಗಿದೆ. ಈಗ ಮಸಾಲೆ ರುಬ್ಬಿರೋ ಅಂತಹ ಮಸಾಲೆನೂ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮಸಾಲೆ ಏನು ಚೆನ್ನಾಗಿ ಕಲರ್ ಆಗಿದೆ ಮತ್ತು ಎಷ್ಟು ತಿಕ್ಕಾಗಿ ಕಾಣಿಸ್ತಿದೆ ಅಂತ. ಯಾಕಂದರೆ ಕಾಳು ಮೊಳಕೆ ಬಸಿರೋಂಥ ಹೆಸರು ಕಾಳು ಇತ್ತಲ್ಲ, ಅದು ಟೊಮೊಟೊ ಎಲ್ಲ ಹಾಕಿ ರುಬ್ಬಿದ್ದೀನಿ. ಕಡಲೆ ಇನ್ನೂ ಜಾಸ್ತಿ ಗಟ್ಟಿಯಾಗಿ ಮತ್ತು ತುಂಬ ರಿಚ್ನೆಸ್ ಜಾಸ್ತಿ ಬೇಕು ಅಂದರೆ ಗೋಡಂಬಿನೂ ಸಹ ನೀವು ಹಾಕ್ಕೊಳ್ಬೋದು. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಮುದ್ದೆಗ, ಚಪಾತಿಗ, ದೋಸೆಗೆ ಮತ್ತು ರೈಸ್ಗೂ ಕೂಡ ಎಷ್ಟು ಯಾವ ಥರ ನಿಮಗೆ ಗಟ್ಟಿ ಬೇಕು, ತುಂಬ ಗಟ್ಟಿ ಬೇಕು ಅಂದರೆ ರೊಟ್ಟಿಗೆಲ್ಲ ಮಾಡ್ಕೊಳ್ಬೋದು. ಆಮೇಲೆ ಮೀಡಿಯಮ್ ಆಗಿರಲಿ ಅಂದರೆ ಅದು ರೈಸ್ಗೂ ತಿನ್ಬೋದು, ಮುದ್ದೆಗೂ ಸಹ ತಿನ್ಬೋದು. ಆ ಥರ ದೋಸೆಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಮ್ಮ ಕಡೆ ಅಕ್ಕಿ ರೊಟ್ಟಿ ಮಾಡ್ತೀವಿ, ಅದಕ್ಕಂತೂ ಸಖತ್ತಾಗಿರುತ್ತೆ. ಗಟ್ಟಿಯಾಗಿ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ರೈಸ್ಗಾಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಇದಕ್ಕೆ ಉಪ್ಪು ಎಷ್ಟು ಬೇಕು ಅಷ್ಟು ನೋಡ್ಕೊಂಡ್ಬಿಟ್ಟು ಮುಂಚೆನೇ ಹಾಕ್ಕೊಳ್ಳಿ. ಆಮೇಲೆ ಮೊಟ್ಟೆ ಹಾಕೊಂಡ್ಮೇಲೆ ಉಪ್ಪು ಹಾಕ್ಕೊಂಡಾಗ ಸ್ವಲ್ಪ ಕಲಸೋದಂಗೆ ಆಗುತ್ತೆ. ಸೊ ಹಾಗಾಗಿ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ಕುದಿಬೇಕು. ಅದಕ್ಕೆ ಮುಚ್ಚಿಡೋಣ. ಸ್ವಲ್ಪ ಹೊತ್ತು ಮುಚ್ಚಿಟ್ಟಾದ್ಮೇಲೆ ಕುದೀತಾ ಇದೆ. ಈಗ
ಮೊಟ್ಟೆ ಹಾಕೊಳ್ಳುವ ಸಮಯ. ಮೊಟ್ಟೆನ ಏನು ಮಾಡಿ ಅಂದರೆ ಹಾಗೆ ಒಡೆದು ಡೈರೆಕ್ಟಾಗಿ ಹಾಕಕ್ಕೆ ಹೋಗ್ಬೇಡಿ. ಈ ಥರ ಒಂದು ಚಿಕ್ಕ ಬೌಲ್ಗೆ ಹಾಕೋಬಿಟ್ಟು ನಿಧಾನಕ್ಕೆ ಬಿಟ್ಟರೆ ಮೊಟ್ಟೆ ಕಲಸೋಗಲ್ಲ. ಮತ್ತು ಅಲ್ಲೇ ಯಾವ ಕಡೆ ಹಾಕಿರ್ತೀವೋ ಅದೇ ಜಾಗದಲ್ಲೇ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ. ಕಾಳು ಹಾಕ್ಬಿಟ್ಟು ಹಳ್ಳಿಗಳ ಕಡೆ ಎಲ್ಲ ನಮ್ಮ ಆಗ ಅಜ್ಜಿದಿರೆಲ್ಲ ಮಾಡೋರು. ಈ ಥರ ಕಾಳು ಸೇರಿಸಿದ್ರೆ, ಯಾವುದೇ ಒಂದು ಕಾಳು ಸೇರಿಸಿದ್ರು ಆಲೂಗಡ್ಡೆ ಹಾಕಿ ಒಂಥರ ಗೊಜ್ಜು, ಅದನ್ನೇನಂತಾರೆ ಕಾಳು ಗೊಜ್ಜು ಅಂತಾರೆ, ಇಲ್ಲ ಪಲ್ಯ, ಇಲ್ಲ ಸಾಂಬಾರು, ಒಟ್ಟಿನಲ್ಲಿ ಗಟ್ಟಿಯಾಗಿ ಒಂಥರ ಕೂಟ್ ಅಂತೆಲ್ಲ ಹೇಳ್ತಾರಲ್ಲ ಆ ಥರ ಮಾಡೋರು. ಬರೀ ಅಷ್ಟೇ ಹಾಕಿ ಮಾಡೋರು. ಆಮೇಲೆ ಮಿಕ್ಕಿರೋ ಸಾಂಬಾರ್ಗೋ ಅಥವಾ ಇನ್ನೇನಾದ್ರು ರೊಟ್ಟಿಗೆ ಏನಾದರೂ ಬೇಕು ಅಂದರೆ ಮೊಟ್ಟೆ ಹಾಕ್ಬಿಡೋರು. ತುಂಬಾ ರುಚಿಯಾಗಿರೋದು. ನೋಡ್ತಿದ್ದೀರಾ ಏನು ಸಖತ್ತಾಗಿ ಬಂದಿತ್ತು ಗೊತ್ತಾ. ಗಮ್ಮ ಅಂತ ಇತ್ತು ಹಂಗೆ ಸಾಂಬಾರು. ಅಚ್ಚು ಬಂದ ತಕ್ಷಣ ಡೋರ್ ತೆಗೆದ ತಕ್ಷಣ ಮಮ್ಮಿ ಮಟನ್ ಸಾಂಬಾರು ಮಾಡಿದ್ದೀರಾ, ಚಿಕನ್ ಸಾಂಬಾರು ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದ. ಅಷ್ಟು ಚೆನ್ನಾಗಾಗಿತ್ತು ಮಾತ್ರ ಸಾಂಬಾರು. ಅಷ್ಟು ಗಮ್ಮ ಅಂತ ಇತ್ತು. ಮಸಾಲೆ ಯಾವತ್ತೂ ಅಷ್ಟೇ ನಾವು ಮಸಾಲೆನ ಹುರಿದ್ಬಿಟ್ಟು ಮಾಡೋದ್ರಿಂದ ಈ ಥರ ಫುಲ್ಲು ಗಮ್ಮ ಅಂತ ಇರುತ್ತೆ ಸಾಂಬಾರು. ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ತುಂಬ ರುಚಿಯಾಗೂ ಕೂಡ ಇತ್ತು. ಇದನ್ನು ನಾನು ರೈಸ್ ಜೊತೆ ತಿನ್ನೋದ್ರಿಂದ ಇಷ್ಟು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿತ್ತು. ನೋಡಿ, ಮೊಟ್ಟೆ ಎತ್ತುತ್ತಾ ಇದ್ರೆ ಒಡೆದು ಹೋಗ್ತಾ ಇಲ್ಲ. ಅಂದರೆ ಎಲ್ಲಿ ಯಾವ ಕಡೆ ಹೆಂಗೆ ಹಾಕಿದ್ದೀವೋ ಬಟ್ಲಲ್ಲಿ ಅಂದರೆ ಬೌಲಲ್ಲಿ ಅದೇ ಥರನೇ ಅಲ್ಲೇ ಉಳ್ಕೊಂಡಿದೆ. ಮತ್ತು ಮಧ್ಯದಲ್ಲಿ ಜಾಸ್ತಿ ಸೌಟೆಲ್ಲ ಆಡ್ಸಕ್ಕೆ ಹೋಗ್ಬಿಡಿ. ಸ್ವಲ್ಪ ತಳ ಏನಾದ್ರು ಹಿಡಿಯುತ್ತೆ ಅನ್ನೋದಾದರೆ ಬಿಡಿಸ್ಕೋಬೋದು ಅಷ್ಟೇ. ಹೇಗಿತ್ತು ಈ ವಿಡಿಯೋ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.